ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ದಿನಾಂಕ 26/12/2025ರಂದು ಕೊಪ್ಪಳ ಜಿಲ್ಲೆಯ ಕುಕನೂರು ಬೆಣಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯಲ್ಲಿ ಮಾತನಾಡುತ್ತಾ, ವಿಕಲಚೇತನರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ವೀರೇಶ ಹಾಲಗುಂಡಿ, ವಿಕಲಚೇತನರ ಏಳಿಗೆಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ, ಅವುಗಳ ಉಪಯೋಗವನ್ನು ವಿಕಲಚೇತನರು ಪಡೆದುಕೊಳ್ಳಬೇಕು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಮೂಲಕ ಸರ್ಕಾರದ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ವಿಕಲಚೇತನರು ಸೇವಾ ಸೌಲಭ್ಯವನ್ನು ಪಡೆಯಬಹುದು. ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯಿತಿ, ಶಾಸಕರ, ಸಂಸದರ ಹಾಗೂ ವಿವಿಧ ಇಲಾಖೆಗಳಲ್ಲಿ 5% ಅನುದಾನ ಮೀಸಲಾತಿ ಒದಗಿಸಿದೆ. ಸಕಾಲಕ್ಕೆ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯಬೇಕು. ವಿಕಲಚೇತನರ ಹಕ್ಕುಗಳ 2016ರ ಕುರಿತು ಮಾಹಿತಿ ಮತ್ತು ಇಲಾಖೆಯ ಕೆಲವು ಯೋಜನೆಗಳಾದ ಯಂತ್ರಚಾಲಿತ ವಾಹನ, ಸಾಧನ ಸಲಕರಣೆಗಳು ವಿತರಣೆ, ಶ್ರವಣ ನ್ಯೂನತೆ ಉಳ್ಳವರಿಗೆ ಹೊಲಿಗೆ ಯಂತ್ರ, ಶ್ರವಣ ಸಾಧನ, ದೃಷ್ಟಿದೋಷ ಲ್ಯಾಪ್ಟಾಪ್, ಬ್ರೇಲ್ ಕಿಟ್, ಶಿಶುಪಾಲನಾ ಭತ್ಯೆ ಹಾಗೂ ಸಾಧನೆ, ಪ್ರತಿಭೆ, ಆಧಾರ್ ಯೋಜನೆ, ವಿವಾಹ ಪ್ರೋತ್ಸಾಹ ಧನ ಯೋಜನೆ ಮಾಹಿತಿ ಕುರಿತು ಮಾತನಾಡಿದರು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಕನಕಪ್ಪ ವಜ್ರಬಂಡಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಾರ್ಷಿಕ ವರದಿ ಹಾಗೂ ಕೆಲಸ ನಿರ್ವಹಣೆ ಮಾಡುತ್ತಿರುವ ಕುರಿತು ಹಾಗೂ ವಿಕಲಚೇತನರ ವಿವರ ಹಚ್ಚಿಕೊಂಡರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಕೊಪ್ಪಳ ಗ್ರಾಮ ಪಂಚಾಯಿತಿ, ಬೆಣಕಲ್ ಸಹಯೋಗದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಪ್ಪ ಬಳಿಗೇರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಚನ್ನಬಸಪ್ಪ ಸಣ್ಣಕರಡದ, ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ ಹಾಲಗುಂಡಿ, ಪಂಚಾಯತ್ ಕಾರ್ಯದರ್ಶಿಗಳಾದ ಮಾರುತಿ ಗೋಂಡಬಾಳ, ಕಂಪ್ಯೂಟರ್ ಆಪರೇಟರ್ ಉಮೇಶ್, ವಿಕಲಚೇತನ ಪ್ರಮುಖರಾದ ಚೆನ್ನಬಸಯ್ಯ ಬಸವ ಒಡೆಯರ್, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಕನಕಪ್ಪ ವಜ್ರಬಂಡಿ, ಹಿರಿಯರಾದ ಹಾಲಪ್ಪ ದಸ್ತಾನಿ ಉಪಸ್ಥಿತರಿದ್ದರು ಹಾಗೂ ವಿಕಲಚೇತನರು, ಆರೈಕೆದಾರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮ ವರದಿಯನ್ನು ವೀರೇಶ್ ಹಾಲಗುಂಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕೊಪ್ಪಳ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಮಾಡಯ್ಯ ತಂದೆ ಮತ್ತೊಂದ ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಕುರುಡಾಗಿ ಅಂದಿಂದೆ ಅಲ್ಲದ್ದು ನೋಡದ ಇಲ್ಲ ಅಂತ. ಅಲ್ಲದ್ದು ನೋಡಿ ಒಬ್ಬಿಕಿನ ಓಡಿಸ್ಕೊಂಡು ಹೋಗಿ ಮಾಡಬಾರ್ದು ಕೆಲಸ ಮಾಡಿ ತಂದೆ ತಾಯಿ ಇಡೀ ಫ್ಯಾಮಿಲಿ ಪಾಪದ ಕೂಪಕ್ಕ ತೊಳ್ಳೋದಲ್ದ ತಾವು ನರಕಮಯ ಜೀವನ ಮಾಡಿಕೊಂಡಂತ ಯುವಕರು ಅದ. ಹೌದಾ? ನಮ್ಮ ಅಂಗವೈಕಲ್ಯದಲ್ಲಿ ಮತ್ತೆ ನೋಡಾಕ ಕಣ್ಣ ಇಲ್ಲದಿಂದ ಅವ್ರು ಕೆಟ್ಟದ್ದು ನೋಡದ ಇಲ್ಲ, ಮತ್ತೆ ಕೇಳಾಕ ಕಿವಿನ ಇಲ್ಲ ಅಂದ ಬಳಿಕ ಕೆಟ್ಟದ್ದನ್ನು ಕೇಳೋದ ಇಲ್ಲ. ಹೌದು, ಮತ್ತೆ ನಡೆದಾಡಕ ಕಾಲ ಇಲ್ಲ. ಬಸವಣ್ಣ ಮೊದಲ ಅಂದ್ಬಿಟ್ಟ ಹತ್ತಲ್ಲಿತ್ತ ಹೋಗದಂತೆ ಹೇಳವನ ಮಾಡಿ, ಮತ್ತೆ ಹೇಳವಾಗಿ ಕುಂತಾನಪ್ಪ ಅಂದ ಬಳಿಕ ಅಲ್ಲ ಸಲ್ಲದ ಜಾಗಕ್ಕೆ ಹೋಗೋದ ಇಲ್ಲ ಅಂತ. ಅದ ತಂದೆ ತಾಯಿ ಮನಿ ಕಾಯ್ಕೊಂತನೇ ಇರ್ಬೇಕಲ್ಲ. ಅದಕ್ಕೆ ಇದು ಅಂಗವೈಕಲ್ಯ ಅನ್ನೋದು ನಮ್ಮೆಲ್ಲರಿಗೂ ಅಂಗವಿಕಲರಿಗೆ ಕೊಟ್ಟಂತ, ಪರಮಾತ್ಮ ಕೊಟ್ಟಂತ ವರ ಅಂತ ಹೇಳಿ ನಾ ಹೇಳ ಬಯಸ್ತೀನಿ. ಪುಣ್ಯಾತ್ಮರೇ, ಇದೀಗ ನಮ್ಮ ಕೌನೂರ ಅಳವಂಡಿ ಸರ್, ಅಳವಂಡಿ ತುಪ್ಪದ ಮಠದ ಮೊಮ್ಮಗ ನಾನು. ಅಳವಂಡಿ ಸರ್ ಭಾಳ ಚಂದ ಹೇಳಿದ್ರು. ಅವ್ರ ಬಾಯಲ್ಲಿ ಇನ್ನೂ ಕೇಳಬೇಕಾಗಿತ್ತು ನಾವು, ಸೌಲಭ್ಯಗಳು ಏನೇನು ಸಿಗ್ತಾವ ನಮಗೆ ಅನ್ನೋದನ್ನ. ಆದ್ರಿಂದ ಅದನ್ನೆಲ್ಲ ನಾವು ರೂಪಿಸ್ಕೊಡೋಣ, ನಮ್ಮ ಸೌಲಭ್ಯಗಳನ್ನ ನಾವು ತಗೊಳ್ಳೋಣ. ಅಂಗವೈಕಲ್ಯ ಅನ್ನೋದು ಸಾಮಾನ್ಯ ಅಲ್ಲ. ಮಹಾರಾಷ್ಟ್ರದಲ್ಲಿ ಸೂರ್ದಾಸ್ ಅಂತ ಒಬ್ಬರು ಆಗ್ಬೋದು,
ಈ ಅಂಗವಿಕಲರನ್ನು ಸಮಾಜ ಸೇರೋದಿಲ್ಲ. ಈಗ ಹಾಗ ನಮ್ಮ ಬಾಬಾ ಸಾಹೇಬರು ನಮ್ಗೆ ಆಶೀರ್ವಾದ ಮಾಡ್ಯಾರಂತೇಳಿ ನಾವು ಬದುಕಕ್ಕೆ ಹತ್ತೀವಿ. ಊರು ಹೊರಗಿಡ್ತಿದ್ರು, ಕುರುಡ ಸ್ಮಶಾನದಲ್ಲಿ ಕುಂತು ಭಗವಂತನ ಭಜನೆ ಮಾಡಿದ್ರೆ ಶ್ರೀಹರಿ ಭೇಟಿಯಾದ. ಏನು ಬೇಕು ಕೇಳು ಅಂದ್ರ, ಈಗೇನ ನನಗೆ ಸುಂದರವಾದ ರೂಪ ತೋರಿಸಿ ಅಲ್ಪ ಜ್ಞಾನದ ಕಣ್ಣನ್ನು ಕೊಟ್ಟು, ಇನ್ನು ಮ್ಯಾಕ ಮೊದಲಾಗ ನಾನು ಏನೋ ಕುರುಡನಾಗಿದ್ನಲ್ಲ ಹಂಗ ಮಾಡುವಂತ ಪುಟ್ಟ ಕುರುಡಿದ್ದ ಆತನ ಭಜನೆಗೆ ಭಗವಂತ ಭೇಟಿ ಆದ್ರ ಏನಾದ್ರೂ ವರ ಕೊಡೋದಿದ್ರ ಪರಮಾತ್ಮ ಮೊದಲಾಗ ನಾ ಕುರುಡಾಗಿದ್ನಲ್ಲ ಹಂಗ ಇರುವಂಗ ಮಾಡು. ಈ ಕೆಟ್ಟ ಜಗತ್ತನ್ನ ನೋಡುವಂತ ಕಣ್ಣುಗಳನ್ನು ಕೊಡಬೇಡ ಅಂದ್ರ ಅಂಗವೈಕಲ್ಯ ಇದ್ದಂಥವನು ಪರಮಾತ್ಮನನ್ನು ಕೂಡ ಒಲಿಸಿಗಬಹುದು. ಅಂಗವೈಕಲ್ಯ ಇದ್ದಂಥ ವ್ಯಕ್ತಿ ಸಮಾಜದ ಸೇವೆಯನ್ನು ಮಾಡಿ ಸದಾಶಿವನು ಆಗಬಹುದು. ಆದ್ರಿಂದ ಪುಣ್ಯಾತ್ಮರೇ